ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಒಂದು ದೇಶದ ಒಂದು ಸುದ್ದಿ. ದೇಶದ ಸುದ್ದಿ ಅಂದರೆ ಯಾವುದಪ್ಪ ಅಂದರೆ, ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ಏನು ಹೇಳ್ತಾರೆ ಅವ್ರಿಗೆ, ಹೈಕಮಾಂಡ್ ರಾಹುಲ್ ಗಾಂಧಿಯವರು ಆಹಾಹಾಹಾ ಎಂಥ ಪರಾಕ್ರಮಿಗಳು ಅಂತಂದರೆ, ಆಗಲೇ 20 ವರ್ಷ ಆಗಿದೆ ಅವರು ಬ್ರಿಟನ್ನ ಪ್ರಜೆ ಅಂತ. ಬ್ರಿಟನ್ನಿಂದನೂ ಕೂಡ ಒಂದು ಕಾರ್ಡ್ ತಗೊಂಡು ಬ್ರಿಟನ್ನ ಪ್ರಜೆಯಾಗಿದ್ದಾರೆ ಹಂಗಂತ ಆಲ್ರೆಡಿ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರು ಮೊದಲೇ ಒಂದು ಸಾರಿ ಅದನ್ನೀಗ ಚರ್ಚೆನಲ್ಲಿ ಹಾಕಿದರು, ಮತ್ತು ಕಂಪ್ಲೇಂಟ್ ಕೂಡ ಮಾಡಿದರು. ಸಂವಿಧಾನದಲ್ಲಿ ಇದು, ನಮ್ಮ ದೇಶದ ಸಂವಿಧಾನದಲ್ಲಿ ಇದು ಇಲ್ಲ ಹಂಗಂತ ಹೇಳಿ. ಆದರೆ ಅದಕ್ಕೆ ಕೇಂದ್ರ ಸರ್ಕಾರ ಸುಬ್ರಹ್ಮಣ್ಯ ಸ್ವಾಮಿಯವರ ಕಂಪ್ಲೇಂಟ್ನಿಗೆ ಸರಿಯಾದ ರೀತಿಯಲ್ಲಿ ಅದು ಎನ್ಕ್ವೈರಿ ಮಾಡಲಿಲ್ಲ, ಮತ್ತು ಅವ್ರಿಗೆ ಬೇಕಾದಂಥ ದಾಖಲೆಗಳನ್ನೀಗ ಒದಗಿಸ್ಕೊಡ್ಲಿಲ್ಲ. ಅದು ಹಂಗೆ ಅದು ಮೂಲೆ ಬಿದ್ದೋಯಿತು. ಆಮೇಲೆ ಈವಾಗ ನಮ್ಮ ಕರ್ನಾಟಕದ BJP ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ಅಂತೇಳಿ ಒಂದು ಕಂಪ್ಲೇಂಟ್ನಿಗ ಮಾಡಿದ್ರು. ಅವರು ಕಂಪ್ಲೇಂಟ್ ಮಾಡೋದು ಬಿಟ್ಟು ಅವರು ಅದರ ಫೈಲ್ ಹಿಂದೆ ಹೆಂಗೆ ಓಡಾಡಿದ್ದಾರೆ ಹೆಂಗಂದರೆ ಭಯಂಕರ ಓಡಾಡಿದ್ದಾರೆ. ದಿನನಿತ್ಯ ಅದರಿಂದನೇ ಓಡಾಡಿ, ಮತ್ತು ಅದರಲ್ಲಿ ಆಗ್ತಕ್ಕಂಥ ಆಗುಗಳ ಬಗ್ಗೆ, ಮತ್ತು ಅದರ ಕಾಂಗ್ರೆಸ್ನ ಪ್ರಚಂಡ ನಾಯಕರುಗಳವರು, ಅಂದರೆ ಯೂತ್ಸ್ ಕಾಂಗ್ರೆಸ್ ಅಂತ ಇದೆ, ಅದರಿಂದ ಪ್ರಚಂಡ ನಾಯಕರು ಅಂತ. ಅಂದರೆ ಅವರು ಗಲಾಟೆ ಮಾಡಿ, ರಾಮಾಯಣ ಮಾಡಿ, ಎಲ್ಲ ಮಾಡಿ ಅವರು 2-3 ಕೋರ್ಟ್ನಿಗೆ ರೌಂಡ್ ಹಾಕಿದ್ದಾರೆ. ಹೈಕೋರ್ಟಲ್ಲೂ ಹೋಯ್ತು, ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಮತ್ತೆ ವಾಪಸ್ ಬಂತು. ಈಗ ಹೈಕೋರ್ಟಲ್ಲಿ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈಗ ಅದು ಇತ್ಯರ್ಥಕ್ಕೆ ಕೊನೆ ಹಂತಕ್ಕೆ ಬಂದಿದೆ. ಹೆಂಗಂತಂದರೆ, ರಾಹುಲ್ ವಿನ್ಸಿ ಅವರು ರಾಹುಲ್ ಗಾಂಧಿ ಅಂತ ಇಂಡಿಯಾದಲ್ಲಿ ಇಟ್ಕೊಂಡ್ರೆ, ಲಂಡನ್ನಲ್ಲಿ ಅವರ ಹೆಸರು ರಾಹುಲ್ ವಿನ್ಸಿ ಅಂತ. ರಾಹುಲ್ ವಿನ್ಸಿ ಅವರು ಸಮಾಜಕ್ಕೆ ಸುಳ್ಳು ಹೇಳಿಕೊಂಡು ನಾನು ರಾಹುಲ್ ಗಾಂಧಿ ಅಂತ ಹೇಳಿಕೊಂಡು ಇಲ್ಲಿ 20 ವರ್ಷ ಕಾಲ ಈಗ ವಿರೋಧ ಪಕ್ಷದ ನಾಯಕ ಕೂಡ ಆಗಿದ್ದಾರೆ. ಇವರು ವಿರೋಧ ಪಕ್ಷ ನಾಯಕನಾಗಿ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಸೀಕ್ರೆಟ್ ವಿಷಯಗಳನ್ನೀಗ ಹೊರ ದೇಶಕ್ಕೆ, ಅಂದರೆ ಲಂಡನ್ಗೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಇವರು ಯಾಕೆ ತಿಳಿಸಲ್ಲ? ಇವರು ಇಲ್ಲೇ ಸುಳ್ಳು ಹೇಳಿದವರು ಅಲ್ಲ್ಯಾಕೆ ಸುಳ್ಳು ಹೇಳಲ್ಲ? ಹಿಂಗೆ ಅವರು ಸುಳ್ಳಿನ ಸರ್ದಾರ ಈಗ ಫೈನಲ್ ಆಗಿ ಬಂದಿದೆ. ಕೋರ್ಟ್ ಕೂಡ ಈಗ ತೀರ್ಪು ಕೊಟ್ಟು CBIಗೆ ಇದನ್ನೀಗ ವರ್ಗಾವಣೆ ಮಾಡಿ, ಅವ್ರ ಕಡೆಯಿಂದ FIR ಹಾಕಿ ಇದನ್ನೀಗ ಕೇಸ್ ಫೈಲ್ ಮಾಡಿ ಹಂಗಂತ ಈಗ ಅಲಹಾಬಾದ್ ಹೈಕೋರ್ಟು ಆಜ್ಞೆಯನ್ನು ಮಾಡಿದೆ. ಸುಮಾರು ಆಗಲೇ ಇದು 15-16 ವರ್ಷದಿಂದ ರೌಂಡ್ ಆಗ್ತು. ಈಗ ಕೊನೆಗೆ ಬಂದು ಈಗ 3-4 ವರ್ಷದಿಂದ ನಮ್ಮ ಶಿಶಿರ್ ವಿಘ್ನೇಶ್ ಅವರು ಇದನ್ನೀಗ ಫೈಟ್ ಮಾಡಿ ಇದು ಕೊನೆ ಹಂತಕ್ಕೆ ತಂದಿದ್ದಾರೆ. ಇದು ಕೂಡ ಎಷ್ಟು ಗ್ಯಾರಂಟಿ ಅಂತ ಗೊತ್ತಾಗಲ್ಲ. ಹೆಂಗಂತಂದರೆ, ನಮ್ಮ ದೇಶದಲ್ಲಿ ಈ ರಾಹುಲ್ ಗಾಂಧಿಯ ವಂಶಕ್ಕೆ ಬೆಲೆ ಕೊಟ್ಟು ಈ ಅಧಿಕಾರಿಗಳು ಈ ಕೇಸ್ನಿಗ ಮೂಲೆ ಗುಂಪು ಮಾಡೋಕ್ಕೆ ಹೊರಟಿರ್ತಾರೆ. ಅದು ಸತ್ಯನೇ. ಬೇಕಾದ್ರೆ ಕೋರ್ಟ್ ಕೂಡ ಹಂಗೆ ನಡೀತದೆ. ಹೆಂಗಂತಂದರೆ, ಇದನ್ನೀಗ ನಂಬೋದಕ್ಕೂ ಕೂಡ ಆಗಲ್ಲ. ಯಾಕೆಂದರೆ ಆದಮೇಲೆ ಕೆಲಸ ಎಲ್ಲ ಆದಮೇಲೆ ಇವರು ಈ ಥರದ್ದೊಂದು ಕೆಲಸ ಮಾಡಿದ್ರು ಅಂತ ಮೆಚ್ಕೋಬೇಕಾಗಿದೆ. ಅರ್ಥ ಆಯ್ತಾ? ಹೆಂಗಂತಂದರೆ, ಇದು ಹಿಂದೆಯಿಂದನೂ ಇದೇನೆ ಆಗಿರೋದು. ನೋಡಿದ್ರಲ್ಲ ನಮ್ಮ ಮೂಡ ಕೇಸ್ನಿಗ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು ಹಂಗಂತಂದರೆ ಹಂಗೆ ಮೂಡ ಕೇಸ್ ಇದ್ದಂಗೆ ಬೆಂಗಳೂರಲ್ಲಿ ಮಾಡಿದ್ರು. ಹೆಂಗೆ ಇವ್ರ ಕೈಯಲ್ಲಿ ಕ್ಲೀನ್ ಚಿಟ್ ಕೊಡಿಸ್ಬಿಟ್ರು ಲೋಕಾಯುಕ್ತರ ಕೈಲೇ. ಅದು ಮತ್ತೆ ಕೋರ್ಟ್ಗೆ ಹೋಯ್ತು. ಕೋರ್ಟಿಂದ ಮತ್ತೆ ಅದು ಎನ್ಕ್ವೈರಿ ಆಗಬೇಕು, ಮತ್ತು ಇದು ಆಗಿದ್ದು ಸರಿ ಇಲ್ಲ ಅಂತಾಯಿತು. ಅದು ಅಲ್ಲಿಗೆ ಹಂಗೆ ನಿಂತೋಯ್ತು. ಪುನಃ ಮತ್ತೆ ಅದು ಈ ಕೇಸ್ಗಳು ಏನು ಗೊತ್ತಾ, 1 ವರ್ಷ 2 ವರ್ಷ ನಡೆಯೋಲ್ಲ. ಯಾಕೆಂದರೆ ಕೋರ್ಟಲ್ಲೂ ಕೂಡ ಹಂಗೆ ಇರ್ತದೆ. ಫೈಲ್ಗಳು ಮೂವ್ ಆಗಬೇಕಾದ್ರೆ ತುಂಬ ಟೈಮ್ ಹಿಡಿತದೆ. ಒಂದಿನ ಡೇಟ್ ತಗೊಂಡಿರ್ತಾರೆ, ಒಂದು ಡೇಟಲ್ಲಿ ಅದು ಮುಗಿಯೋಲ್ಲ.
ಮತ್ತೆ ಅದು ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗ್ತಾ ಇರ್ತದೆ. ಹಿಂಗೆ ಇವ್ರನ್ನೀಗ ಮುಂದರಿಸ್ಕೊಂಡು ಈ ಕಳ್ಳರು ಕಾಕರನ್ನೆಲ್ಲ ನಮ್ಮ ದೇಶ ರಕ್ಷಣೆ ಮಾಡ್ಕೊಂಡು ಕೂತಿದೆ. ಹಂಗೆ ಈಗ CBI ಎನ್ಕ್ವೈರಿ, COD ಎನ್ಕ್ವೈರಿ, ಇಂಥದ್ದೆಲ್ಲ ಎನ್ಕ್ವೈರಿಗಳು ಆಲ್ರೆಡಿ ಇವರೆಲ್ಲ ಯಾರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಡಮ್ ಎಲ್ಲ ಜಾಮೀನು ತಗೊಂಡವರು. ನಮ್ಮ DK ಶಿವಕುಮಾರ್ ಕೂಡ ಜಾಮೀನು. ಸುಮಾರು ಕಾಂಗ್ರೆಸ್ನಲ್ಲಿ ಇಲ್ಲ ಅಂತಂದರೂ ಸುಮಾರು 35-40 ಜನ ಜಾಮೀನಲ್ಲೇ ಇದ್ದಾರೆ. ಮತ್ತು ಇದು ಬ್ಲ್ಯಾಕ್ ಮನಿ ತಂದಿಲ್ಲ. ಈ 35 ಜನದಲ್ಲೇ ದುಡ್ಡಿದೆಯಲ್ಲ ಬ್ಲ್ಯಾಕ್ ಮನಿ, ಇದನ್ನು ಹಿಡಿದು ಇಲ್ಲೇ ಕೊಟ್ಬಿಟ್ರೆ ಆಗೋಯ್ತಪ್ಪ. ಅದರಿಂದ ಹೊರದೇಶದಿಂದ ಏನು ತರಬೇಕಾಗಿಲ್ಲ, ಅದು ಐತೆ, ಅದು ಸೆಕೆಂಡ್ರಿ ಬರ್ತದೆ. ಇವ್ರನ್ನೇ ಇಲ್ಲಿ ಮಟ್ಟ ಹಾಕಬೇಕು. ಯಾಕೆ ಅಂತಂದರೆ ನಮ್ಮ ಕಾನೂನು ಹಂಗಾಗೋಗಿದೆ. ಕಾಂಗ್ರೆಸ್ನವ್ರು ಮುಟ್ಟಿದ್ರೆ ಎಲ್ಲಿ ಗಲಾಟೆ ಆಗುತ್ತೋ, ಜನರಿಗೆ ತೊಂದರೆ ಆಗುತ್ತೋ, ಈ ಥರನೇ ಆಲೋಚನೆ ಮಾಡ್ತಾ ಇದ್ದಾರೆ ಹೊರತು ಇವ್ರಿಗೆ ಸದೆ ಬಡಿತಾ ಇಲ್ಲ. ಇವ್ರಿಗೆಲ್ಲ ಯಾವಾಗ ಅಂತ್ಯ ಆಗುತ್ತೆ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಂತ್ಯ ಆಗುವ ದಿನಗಳು ಯಾವಾಗ ಬರುತ್ತೆ? ಇವ್ರಿಗೆ ಅಂತ್ಯ ಇದೆಯಾ? ಅಂತ್ಯ ಮಾಡ್ತಾರಾ? ಯಾವುದಾದ್ರು ಜಡ್ಜು ಇದನ್ನೀಗ ಸೀರಿಯಸ್ ಆಗಿ ತಗೋಬೇಕು. ಸೀರಿಯಸ್ ಆಗಿ ತಗೊಂಡು ಇವ್ರ ಕೇಸ್ಗಳನ್ನೆಲ್ಲ ಜಲ್ದಿ ವಿಚಾರ ಮಾಡಿ ಇವ್ರನ್ನೀಗ ಮೂಲೆ ಗುಂಪು ಮಾಡಿದ್ರೆ ಸಮಾಜಕ್ಕೂ ಒಂದು ಒಳ್ಳೆಯದಾಗುತ್ತೆ. ಇವತ್ತು ನೋಡಿದ್ರಲ್ಲ, ಸಂವಿಧಾನಿಕವಾಗಿ ಏನದು ಮಹಿಳಾ ಮೀಸಲಾತಿ ಬಿಲ್ನೀಗ ಮಂಡನೆ ಮಾಡಿದ್ರು. ಹೆಂಗೆ ಮಾಡಿದ್ರು ಇವರು? ಎಲ್ಲ ರೀತಿ ಚರ್ಚೆ ನಡೆದೇ ಮಂಡನೆ ಮಾಡಿದ್ರು. ಚರ್ಚೆ ಮಾಡಿ ಮಂಡನೆ ಮಾಡಿದ್ರೂ ಕೂಡ ಬಿಲ್ಲು ಬಿದ್ದೋಗುತ್ತೆ ಅಂತಂದರೆ ಇವರು ಕಾಂಗ್ರೆಸ್ನವ್ರು ಇನ್ನೆಷ್ಟು ಮಟ್ಟಿಗಿದ್ದಾರೆ ನೋಡಿ. ಮಹಿಳಾ ವಿರೋಧಿಗಳಲ್ಲದೆ ಇವರು ಯಾರು? ಕಾಂಗ್ರೆಸ್ನವರು ಮಹಿಳಾ ಪಕ್ಕಾ ವಿರೋಧಿಗಳು. ಯಾವುದೇ ಆದ ಕಾನೂನುಗಳನ್ನೀಗ ಮಾಡೋಂಗಿಲ್ಲ, ಎಲ್ಲಿ ಜನರು ಉದ್ಧಾರ ಆಗೋಂಗಿಲ್ಲ. ಅಪ್ಪಿತಪ್ಪಿ ನಮ್ಮ ರಾಜ್ಯಕ್ಕೆ ಏನಾದ್ರೂ ಮುಂದೆ ಇದಾಗಿದ್ದರೆ ಮಹಿಳಾ ಇದರಿಂದ ಇನ್ನೊಂದು 4 ಜನ MP ಗಳಾಗ್ತಾಯಿದ್ರು, ಇಲ್ಲ ಇನ್ನೊಂದು 10 ಜನ MLAಗಳಾಗ್ತಾಯಿದ್ರು. ಇದೆಲ್ಲ ಅನುಕೂಲ ಆಗೋದು. ಈ ಅನುಕೂಲ ಇವ್ರಿಗೆ ಇಷ್ಟ ಇಲ್ಲ. ಯಾರಿಗೆ? ಕಾಂಗ್ರೆಸ್ನವ್ರಿಗೆ. ಯಾಕೆಂದರೆ ಇವರೇ ರಾಜಭರ ಮಾಡಬೇಕು, ಇವ್ರುಗಳೇ ಆಗಬೇಕು. ಇವ್ರು ಹೆಂಡ್ರುಗಳಿಗೆ ಟಿಕೆಟ್ ಕೊಟ್ಟರೆ ಆಗಲ್ಲ. ಯಾಕೆಂತಂದರೆ ಹೆಂಡ್ರುಗಳು ಬುದ್ಧಿವಂತರಾಗ್ಬಿಡ್ತಾರಲ್ಲ, ಆಮೇಲೆ ನೀನು ಯಾರೋ ನಾನು ಯಾರೋ ಹಂಗಂತಾರೆ ಹೆಂಡ್ತಿರೋ. ಹಂಗಾಗಿ ಯಂಗ್ಸರ್ಗೆ ಅಧಿಕಾರನಿಗೆ ಕೊಡಬೇಡ್ದು ಹಂಗಂತ ಇದನ್ನೀಗ ಬಿಲ್ನೀಗ ಬೀಳಿಸಿದ್ದಾರೆ. ಇದು ಅವರು ಯಾಕೆ ತಿಂಗಳಾನುಗಟ್ಟಲೆ ಚರ್ಚೆ ಇಟ್ಕೊಂಡ್ರೆ ಇದಕ್ಕೋಸ್ಕರನಾ ಬಿಲ್ ಬೀಳ್ಸೋದಕ್ಕೆ? ನಿಮಗೇನು ಯಾವ ನೈತಿಕತೆ ಒತ್ಕೊಂಡು ನೀವು ಸಮಾಜಕ್ಕೆ ಉತ್ತರ ಕೊಡ್ತೀರಾ ಗೊತ್ತಿಲ್ಲ. ಇವತ್ತು ಎಂಥ ವಿಷಯನೀಗ ನೆಕ್ಸ್ಟು ಇನ್ಯಾವಾಗ ಇದು ಮಾಡ್ತೀರಾ? ನೆಕ್ಸ್ಟು BJP ನೆಕ್ಸ್ಟು ಇದರಲ್ಲಿ ಎಲೆಕ್ಷನಲ್ಲಿ ಗೆಲ್ಲಬೇಕು, ಅಲ್ಲಿ ಇನ್ನೊಂದಷ್ಟು ಸೀಟ್ ಗೆಲ್ಲಬೇಕು, ಆವಾಗ ಆ ಬಿಲ್ ಪಾಸ್ ಆಗುತ್ತೆ. ಇಲ್ಲ ಈ ಕಾಂಗ್ರೆಸ್ನವ್ರು ನಂಬ್ಕೊಂಡೇನು ಇದನ್ನು ಮಾಡೋಂಗೇ ಇಲ್ಲ. ಕಾಂಗ್ರೆಸ್ನವ್ರದ್ದು ಡೌನ್ ಆಗಬೇಕು, ವಿರೋಧ ಪಕ್ಷಗಳನ್ನವ್ರದ್ದು ಡೌನ್ ಆಗಬೇಕು. 230 ಜನ ಓಟ್ ಹಾಕಿದ್ದಾರೆ ಬೇಡ ಅಂತ. ಅಲ್ಲಿ 532 ಜನಕ್ಕೆ ನಾವು ಬೇಕಾಗಿರೋದು, ಇನ್ನೂ 290 ಜನ ಓಟ್ ಹಾಕವ್ರೆ. ಹೆಂಗೆ ಇದು? ಯಾವಾಗ ಈ ಸಮಾಜ ಒಳ್ಳೆಯದಾಗತ್ತೆ, ಸಮಾಜಕ್ಕೆ ಉದ್ಧಾರ ಆಗುವಂಥ ದಿನ ಯಾವತ್ತು ಬರ್ತದೆ? ಮತ್ತಿಲ್ಲ ಈ ರಾಹುಲ್ ಗಾಂಧಿನಿಗ ಯಾವಾಗ ಜೈಲಿಗೆ ಹಾಕ್ತಾರೆ, ಇಲ್ಲ ಯಾವತ್ತು ಗಡಿ ಪಾರು ಮಾಡಿ ಇಂಡಿಯಾದಿಂದ ಇಂಗ್ಲೆಂಡ್ಗೆ ಓಡಿಸ್ತಾರೆ ಅಂತ ಗೊತ್ತಾಗಲಿಲ್ಲ. ಎರಡರೊಳಗೊಂದು ಆಗಲೇಬೇಕಲ್ಲ. ಇಲ್ಲ ಗಡಿ ಪಾರು ಆಗಬೇಕು, ಇಲ್ಲ ಅಂದರೆ ಇಂಡಿಯಾ ಗೌರ್ಮೆಂಟ್ ಒಳಗೆ ಜೈಲಲ್ಲಿರಬೇಕು. ಎರಡರೊಳಗೊಂದೇ ಆಗಬೇಕು. ಇವ್ರಿಗೆ ಇದನ್ನು ಕಿತ್ಕೋಬೇಕು ವೀಸಾನೀಗ. ಇವ್ರದ್ದೇನು ಪಾಸ್ಪೋರ್ಟ್ಗಳಿದೆ ರಾಹುಲ್ ವಿನ್ಸ್ ಅಂತ, ಅದನ್ನೀಗ ಪರಿಶೀಲನೆ ಮಾಡಬೇಕು ಇನ್ನೊಂದು ಸಾರಿ. ಮತ್ತು ಇದು ಏನು ರಾಹುಲ್ ಗಾಂಧಿ ಅಂತೇಳಿ ಇಂಡಿಯಾದಿಂದ ಏನು ಇದನ್ನು ಮಾಡವ್ರೆ, ಅದನ್ನು ಕೂಡ ನೋಡಬೇಕು. ಎರಡನ್ನು ನೋಡಿಕೊಂಡು ಯಾವುದು ಸರಿ ಯಾವುದು ಉತ್ತಮ, ನಿನಗೆ ಯಾವುದಪ್ಪ ಬೇಕು ಅಂತ ಆ ಅಪ್ಪನ್ನೇ ಕೇಳ್ಬಿಟ್ಟು ಅವರು ಕೊಟ್ಟು ಅದನ್ನೀಗ ಲಂಡನ್ ಆದರೆ ನೀನು ಲಂಡನ್ನಲ್ಲೇ ಹೋಗಿರೋ, ಇಲ್ಲಿ ಇಂಡಿಯಾಕ್ಕೂ ನಿನಗೂ ಸಂಬಂಧ ಇಲ್ಲ ಅಂತ ಕಳಿಸ್ಬೇಕು. ಮೊದಲೇ ಅವರು ಮೂಲತಃ ಇಟಲಿಯವರು, ಇಟ್ಲಿನಲ್ಲೂ ಒಂದಿರ್ಬೋದಾ ಏನೋ ಇವರು. ಇದು ಅರ್ಥ ಆಯ್ತಾ? ಈಗ ಒಂದು ಸಿಕ್ಕಿದೆ, ನೆಕ್ಸ್ಟ್ ಹುಡ್ಕೊಂಡು ಹೋದರೆ ಇನ್ನೂ ಒಂದು ಸಿಕ್ಬೋದಾ ಏನೋ. ಇಟಲಿ ಮೂಲದಿಂದನೂ ಒಂದು ಇದಿದೆ, ದಾಖಲೆ ಇದೆ ಹಿಂಗಂತ. ಅಲ್ಲ, ಇವರು ನಮ್ಮ ಲೋಕಸಭೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮನಿಗ ವಿರೋಧ ಮಾಡಿಸ್ತಾರೆ ಹೆಂಗಂತಂದರೆ ಇವರು ಎಷ್ಟು ಬುದ್ಧಿವಂತರು. ವಿರೋಧ ಮಾಡಲಿ, ಬೇಡ ಹಂಗಂತ ಹೇಳಲ್ಲ, ಕಂಪ್ಲೀಟ್ ಬೇಡ ಹಂಗಂತ ಹೇಳೋದಕ್ಕಾಗಲ್ಲ. ಅದನಿಗೆ ಇನ್ನೊಂದಷ್ಟು ಚರ್ಚೆಗೆ ಹಾಕಿ ಅಂತ ಹೇಳ್ಬೋದಾಗಿತ್ತಲ್ಲ ಓಟ್ ಹಾಕೋಕ್ಕೂ ಮುಂಚೆನೇ. ಇನ್ನೂ ಚರ್ಚೆ ಆಗಲಿಲ್ಲ, ಇನ್ನೂ ಚರ್ಚೆ ಮಾಡಿ
ಅದು ಸರಿಯಾದ ಸಮಗ್ರ ಇನ್ನೂ ನಮ್ಗೆ ಉತ್ತರಗಳು ಸಿಕ್ಕಿಲ್ಲ ಹಂಗಂತೇಳಿ ಅದನ್ನೀಗ ಪೆಂಡಿಂಗ್ ಇಟ್ಬಿಟ್ಟು ಆಮೇಲೆ ಓಟ್ಗೆ ಹಾಕ್ಬೋದಾಗಿತ್ತಲ್ಲ, ಅದೂ ಮಾಡಲಿಲ್ಲ. ಹಿಂಗೆಲ್ಲ ವಿಷಯಗಳನ್ನೀಗ ಇಟ್ಕೊಂಡು ನೀವು ರಾಹುಲ್ ಗಾಂಧಿ ಅವ್ರನ್ನೀಗ ವಿರೋಧ ಪಕ್ಷ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಬಿ ಜೆ ಪಿಯವ್ರಿಗೆ ಹೆಮ್ಮೆನೋ ಗೊತ್ತಿಲ್ಲ. ಯಾಕೆಂಗಂದರೆ ಆಯಪ್ಪನೇ ಬಿ ಜೆ ಪಿನಿಗೆ ಕ್ಯಾನ್ವಸ್ ಮಾಡ್ತಾ ಇರ್ತಾನೆ. ಬಿ ಜೆ ಪಿಗೆ ಇಷ್ಟು ಪ್ರಚಾರ ಆಗಬೇಕಾದ್ರೆ ರಾಹುಲ್ ಗಾಂಧಿ ಆ್ಯಂಡ್ ಟೀಮೇ ಈ ಪ್ರಚಾರ ಮಾಡಿ 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 ಈ ಲೆವೆಲ್ಗೆ ತಗೊಂಬಂದರು. ಮತ್ತು ಅವನ್ನೇನಾದ್ರು ಆಚೆ ಕಟ್ಬಿಟ್ರೆ, ಇಂಗ್ಲೆಂಡಿಗೆ ಕಳಿಸ್ಬಿಟ್ರೆ ಇವ್ರಿಗೆ ಬಿ ಜೆ ಪಿಗೆ ಇದನ್ನು ಮಾಡೋರು ಇರಲ್ವಲ್ಲ, ಪ್ರಚಾರ ಮಾಡೋಕ್ಕೆ ಇರಲ್ವಲ್ಲ. ಆಮೇಲೆ ಇರ್ತಾರೆ ಯಾರು ಇವರು ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆನೂ ಅದೇ ಮಾಡ್ತಾ ಇರೋದೇ, ಬಿ ಜೆ ಪಿಗೆ ಪ್ರಚಾರಕ್ಕೋಸ್ಕರನೇ ಇರೋದು. RSS ಅಂದ ತಕ್ಷಣ ಏನು ಮಾಡ್ತಾರೆ, ಜನರದೆಲ್ಲ ಮೂಡು ಚೇಂಜ್ ಆಗುತ್ತೆ. RSS ಬಗ್ಗೆ ಹೇಳ್ದ ಈ ಅಪ್ಪ ಸರಿ ಇಲ್ಲ, ಇದನ್ನು ಹೇಳ್ಕೊಂಡೆ ಅರ್ಧ ಎಲ್ಲರಿಗೂ 10 ಜನದಿಂದ 20 ಜನಕ್ಕೆ ಗೊತ್ತಾಗುತ್ತೆ, 20ರಿಂದ 100 ಜನಕ್ಕೆ ಗೊತ್ತಾಗುತ್ತೆ, 100ರಿಂದ 1000 ಜನಕ್ಕೆ ಗೊತ್ತಾಗುತ್ತೆ. ಇದೇ ಪ್ರಚಾರ ಅಂದರೆ ಬೇರೆ ಏನೂ ಇಲ್ಲ. ಇವರೇ ಪ್ರಚಾರಕರು. ಬಿ ಜೆ ಪಿಯ ಪ್ರಚಾರಕರು ಯಾರು ಅಂತಂದರೆ AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ವಿನ್ಸಿ. ಇವರೇ ಪ್ರಚಾರಕರು. ಬಿ ಜೆ ಪಿಯ ಪ್ರಚಾರಕರು. ಏನು ಹೇಳ್ತಾರೆ, ಫೈರ್ ಬ್ರ್ಯಾಂಡ್ ಪ್ರಚಾರಕರು ಇವರು ಬಿ ಜೆ ಪಿಗೆ. ಬಿ ಜೆ ಪಿಯಿಂದ ಯಾರೂ ಹೇಳಬೇಕಾಗೇ ಇಲ್ಲ, ಕ್ಯಾನ್ವಸ್ಸೇ ಮಾಡಬೇಕಾಗಿಲ್ಲ. ಆ ಥರದ ಮಟ್ಟಕ್ಕೆ ಇವರು ಮಾತಾಡ್ತಾರೆ. ಹಿಂಗೆ ಮಾತಾಡಿ ಈಗ ಮಾತಾಡ್ತಾ ಇಷ್ಟು ದೊಡ್ಡದಾಗಿ ಬಿ ಜೆ ಪಿನಿಗೆ ಬೆಳೆಸೋದಕ್ಕೆ ಕಾರಣ ಯಾರು ಅಂತಂದರೆ ಕಾಂಗ್ರೆಸ್ನವರೇನೆ. ಇಲ್ಲೊಬ್ಬ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಬ್ಬರು, ಯಾರೋ ಅವರು ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಅವರು ಅಷ್ಟೇ. ಇವರೆಲ್ಲ ಏನೋ ದೇವಲೋಕದಿಂದನೇ ಡೈರೆಕ್ಟಾಗಿ ಇಳಿದು ಬಂದವ್ರಂಗೆ. ಇವರು ಇಲ್ಲೇ ಹುಟ್ಟಿರೋದು ಅಂತ ಗೊತ್ತಿಲ್ಲ. ದೇವಲೋಕದಿಂದ ದಿಢೀರ್ನು ಪ್ರತ್ಯಕ್ಷ ಆಗ್ಬಿಟ್ಟವ್ರೆ ದೇವಮಾನವರು ಇವರು. ಯಾರು ಈ ಕಾಂಗ್ರೆಸ್ ಪ್ರಚಾರಕರೆಲ್ಲ ಏನು ಗೊತ್ತಾ, ಒಂಥರ ದೇವಮಾನರವ್ರು ಇದ್ದಂಗೆ. ಹಿಂಗೆ ಹೇಳ್ಕೊಂಡೇ ದಿನ ತುಂಬಿಸ್ಬಿಟ್ರಲ್ರಿ ಮಿಸ್ಟರ್ ರಾಹುಲ್ ಗಾಂಧಿ. ಇರಿ, ಇನ್ನು ಮುಂದೆ ಇದೆ ನಿಮಗೆ ಜನ ಇನ್ನೂ ಪಾಠ ಕಲಿಸೋದಿದೆ. ಆ ಕಲಿಸೋ ದಿನಗಳು ನೆಕ್ಸ್ಟು MP ಎಲೆಕ್ಷನ್ ಬರಲಿ, ಆವಾಗ ನಿಮಗೆ ಇನ್ನೊಂದು ಸುತ್ತು ಇದನ್ನೀಗ ಕಲಿಸ್ತಾರೆ. ಆವಾಗ ನಿಮಗೆ ಅರಿವಾಗುತ್ತೆ, ಓಹೋ ನಾವು ಇದು ತಪ್ಪು ಮಾಡಿದ್ವಿ, ಪ್ರಚಾರ ಏನು ಮಾಡಿದ್ವಿ ಅಂತ ಅನ್ನೋದು ಆವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಇವರು ಇನ್ನೊಬ್ರು ಇದ್ದಾರೆ, ಸೂಪರ್ಮ್ಯಾನು DK ಶಿವಕುಮಾರ್ ಅವರು. ಮೊನ್ನೆ ಹೇಳ್ತಾಯಿದ್ರು, ಇದು ನಾವೇ ಪಾಸ್ ಮಾಡಿದ್ದು ಬಿಲ್ಲು, ಯಾವುದು ಮಹಿಳೆಯರದು. ಇವ್ರ ಹೆಸರು ತಗೊಳಕ್ಕೆ ಇದು ಮಾಡಿದ್ರು. ಮತ್ತು ನೀವೇ ಪಾಸ್ ಮಾಡಿದ ಬಿಲ್ನ ನೀವೇ ಫೇಲ್ ಮಾಡಿಬಿಟ್ರಲ್ಲಪ್ಪ DK ಶಿವಕುಮಾರ್. ಈಗೇನು ಹೇಳ್ತೀರಾ? DK ಶಿವಕುಮಾರ್ ಅವರೇ, ಇವಾಗೇನು ಹೇಳ್ತೀರಾ ಇದಕ್ಕೆ? ನೀವೇ ಪಾಸ್ ಮಾಡಿದ್ಮೇಲೆ ನಿಮ್ಮವರೇ ಇದನ್ನೀಗ ಫೇಲ್ ಮಾಡಿಬಿಟ್ಟವ್ರಲ್ಲ, ಈಗ ಏನು ಹೇಳೋದು? ಏನ್ರೀ ಏನು ಮಾತಾಡ್ತೀರಾ ಹೇಳು? ಆ ದೇವೇಗೌಡರು ನಾನಿದ್ದ ಕಾಲದಲ್ಲೇ ಆಗಿತ್ತು ಅಂತಾರೆ ಅವರು. ಇನ್ನೊಂದು ಸ್ವಲ್ಪ ದಿವಸ ಹೋದರೆ PV ನರಸಿಂಹರಾವ್ ಇದ್ದ ಕಾಲದಲ್ಲೇ ಆಗಿತ್ತು ಅಂತೀರ. ಆಯಿತು ಅಂತ ಅಂದ್ಕೊಂಡೇ ಹೇಳ್ತಾ ಇದ್ದೀರ ಹೊರತು ಯಾವುದು ಎಲ್ಲೂ ಕಾರ್ಯರೂಪಕ್ಕೆ ಬಂದಿಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡೇ ದಿನ ತುಂಬಿಸ್ತೀರ ನಂದೆಲ್ಲ ಇಡ್ಲಿ ಅಂತ. ಅಯ್ಯೋ ಕರ್ಮವೇ, ನಿಮ್ಮನ್ನೆಲ್ಲ ನಿಜವಾಗಿ ನಿಮ್ಮ ಮನುಷ್ಯರು ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ. ಮನುಷ್ಯರು ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಈ ಬಿಲ್ಲಿಗೆ ಈಗ ಅದು ಸುದ್ದಿಗೆ ಬಂತು, ಈಗ ಪ್ರಚಾರದಲ್ಲಿ ಪ್ರಚಲಿತ ಬಂತು, ಈಗ ಚರ್ಚೆ ನಡೀತು ಲೋಕಸಭೆಯಲ್ಲಿ. ಈಗ ಅದು ಬೇಕಾ ಬೇಡ ಹಂಗಂತೇಳಿ, ಅದನ್ನೂ ಬೇಡ ಹಂಗಂತೇಳಿ ಕ್ಯಾನ್ಸಲು ಮಾಡಿದ್ರಿ. ಈಗ ನಡೀತಾ ಇದೆ ಅಂದರೆ ಓಕೆ. ಹಿಂದೆ ಏನಾದ್ರು ಯಾವತ್ತಾದ್ರೂ ಈ ಥರದ್ದು ಯಾವುದಾದ್ರು ಚರ್ಚೆ ನಡೆದೀತಾ? ಲೋಕಸಭೆಯಲ್ಲಿ ಆಗಿರಲಿಲ್ಲ, ರಾಜ್ಯಸಭೆಯಲ್ಲಿ ಪಾಸಾಗಿತ್ತು. ರಾಜ್ಯಸಭೆಯಲ್ಲಿ ಚರ್ಚೆ ಆಗಿದ್ರೆ ಅದು ಪ್ರಚಾರ ಆಗ್ತಾ ಇರಲಿಲ್ವ? ನಿಮಗೇನು, ನಿಮ್ಮವರಿದ್ದರು ಎಸ್ ಅನ್ಸೋದು, ಸೈನ್ ಹಾಕಿ ಮುಂದಕ್ಕೆ ತಳ್ಳೋದು ಅಷ್ಟೇ. ಹಿಂಗೆ ಎಲ್ಲ ಬಿಲ್ಗಳು ಪಾಸ್ ಮಾಡಿರೋದು ಯಾರೋ ಕಾಂಗ್ರೆಸ್ನವರು ಯಾವ ಬಿಲ್ನಿಗೆ ಚರ್ಚೆ ಮಾಡಿದ್ರಿ ಹಿಂದೆ? ಯಾವುದನ್ನು ಮಾಡಿದ್ರಿ ಹೇಳಿ ತೋರಿಸಿ. ಸಿದ್ದರಾಮಯ್ಯವರು ಭಾಳ ಬುದ್ಧಿವಂತರು, ಮತ್ತು ಇವರು DK ಶಿವಕುಮಾರ್ ಇದ್ದಿದ್ದು ಡಬಲ್ ಬುದ್ಧಿವಂತರು. ಯಾಕಂತಂದರೆ ಏನಾದ್ರು ಆಗಿರಲಿ ಕಾಂಗ್ರೆಸ್ದು ಹೆಸರು ನಿಮ್ಮದು ಬಸರು ಅಂತಾರೆ. ಕಾಂಗ್ರೆಸ್ಸೇ ಮಾಡಿದ್ದು, ಅದಕ್ಕೆ ನೀವು ಇನ್ನೊಂದು ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ, ಇನ್ನೊಂದು ಹೆಸರು ಇಟ್ಕೊಂಡು ನೀವು ಬಸರು ಮಾಡ್ತಾಯಿದ್ದೀರಾ ಅಂತ ಏನೇನು ಮಾತುಗಳಾಡ್ತಾರ್ರಿ. ಹಂಗೆ ನಿಮ್ಮನ್ನೆಲ್ಲ ಯಾವ ರೀತಿ ನಾವೆಲ್ಲ ನಿಮ್ಮನ್ನು ಲೀಡ್ರು ಅಂತ ಹೇಳ್ಕೊಂಡು
ಕೈ ಮುಕ್ಕೊಂಡು ತಿರುಗಾಡಬೇಕು ನಮ್ಗೆ ಗೊತ್ತಿಲ್ಲ. ನಿಮ್ಮ ಕೈ ಮುಗಿಯೋಕ್ಕೂ ಬರಲ್ಲಪ್ಪ ಈಗ, ಅಷ್ಟು ಅವಮಾನ ಆಗಿದೆ. ಹಾಂ, ಒಂದು ವಿಷಯ ಅಲ್ಲ, ಎಲ್ಲ ವಿಷಯದಲ್ಲೂ ನೀವು ಮೂಗು ತೋರಿಸ್ಕೊಂಡು ಹೋಗಿ ಒಟ್ಟಿನಲ್ಲಿ ಎಲ್ಲನೂ ಸಮಾಜದಲ್ಲಿ ಬರೀ ಸುಳ್ಳು ಹೇಳೋದೇ ನಿಮ್ಮ ಕೆಲಸನಾ? ಕಾಂಗ್ರೆಸ್ನವ್ರಿಗೆ ಸುಳ್ಳು ಬಿಟ್ಟು ಬೇರೆ ದಾರಿನೇ ಇಲ್ವಾ? ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿ, ನನಗೊಂದು ಓಟ್ ಹಾಕಿ ಅಂತ ಕೇಳ್ತಾ ನಮಸ್ಕಾರ ಮಾಡ್ತೀನಿ.